ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್. ನಾನಿವತ್ತು ಪಾಲಕ್ ಸೊಪ್ಪಿನಿಂದ ಮೊಸಪ್ಪು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮೊಸಪ್ಪು ಅಂದರೆ ಯಾರಿಗೂ ಇಷ್ಟ ಆಗಲ್ಲ, ಬಟ್ ಈ ಸಾಂಬಾರು ಎಲ್ಲರೂ ಇಷ್ಟಪಟ್ಟು ತಿಂತೀರ. ನಾನಿಲ್ಲಿ ಸ್ವಲ್ಪ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು, 2 ಬೆಳ್ಳುಳ್ಳಿ, 2 ಟೊಮೊಟೊ, 2 ಈರುಳ್ಳಿ, 3 ಬದನೆಕಾಯಿ, ಸ್ವಲ್ಪ ತೆಂಗಿನಕಾಯಿ, ಸಾಂಬಾರು ಪುಡಿ, ಸ್ವಲ್ಪ ಅರಿಶಿಣ, ಉಪ್ಪು, ಜೀರಿಗೆ, ತೊಗರಿಬೇಳೆ ಮತ್ತು ಹೆಸರುಬೇಳೆ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ನಾನು ಫಸ್ಟು ಕುಕ್ಕರ್ಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಅಳತೆ ಮೇಲೆ ನೀರು ಹಾಕ್ಕೊಳ್ಬೋದು. ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಅದ್ರ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ 1 ಕಪ್ಪಷ್ಟು, ಅದ್ರ ಜೊತೆಗೆ ಟೊಮೊಟೊ 1 ಕಪ್ಪಷ್ಟು, ಬೆಳ್ಳುಳ್ಳಿ ಸ್ವಲ್ಪ, ಅಂದರೆ 2 ಬೆಳ್ಳುಳ್ಳಿ ಸಾಕಾಗುತ್ತೆ, 3 ಹಾಕಿ ಇದಾದಮೇಲೆ ನಾವು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಅದಕ್ಕೆ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೆಲವರು ಮನೇಲಿ ಮೊಸಪ್ಪು ಅಂದ್ರೆ ಅಲರ್ಜಿ ಇರುತ್ತೆ. ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ನಮಗೆ ಈ ಟೈಮಲ್ಲಿ ನೀರಿನ ಹದ ಗೊತ್ತಾಗುತ್ತೆ, ನೀರು ಗಟ್ಟಿ ಇದೆಯಾ ಅಥವಾ ತುಂಬ ನೀರಾಗಿದೆಯಾ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ. ಇದೇ ಟೈಮಲ್ಲಿ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಸಾಂಬಾರು ಪುಡಿ ಬದಲು ನೀವು ಚಿಲ್ಲಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ಕೊಳ್ಬೋದು. ಇದ ನಂತರ ನಾನು 3 ವಿಷಲ್ ಬರೋಷ್ಟು ಕುಕ್ಕರ್ ಮುಚ್ತೀನಿ. ಈಗ 3 ವಿಷಲ್ ಬಂದಿದೆ, ಅದು ಸಾಂಬಾರು ರೆಡಿ ಇದೆ. ನೋಡಿ, ಇಷ್ಟು ಬೆಂದಿದೆ ಅದು. ನೋಡಿ, ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ. ಬೇಳೆ ಎಲ್ಲ ಚೆನ್ನಾಗಿ ಜೊತೆ ಮಿಕ್ಸಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಸೋಸ್ಕೊಂಡು ಅದನ್ನು ನಾನು ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಿಕ್ಸಿ ಹಾಕಕ್ಕೆ ಹೋಗ್ಬಿಡಿ, ರುಚಿ ಇರೋದಿಲ್ಲ. ಇದನ್ನು ನೀವು ಈ ರೀತಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಬೇಗನೆ ಆಗುತ್ತೆ, ಇದಕ್ಕೆ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗ ಆಗುತ್ತೆ. ಈ ಟೈಮಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಇದು ಬೇಗನೆ ಮಸ್ತೋಗುತ್ತೆ. ನಿಮ್ಗೆ 5 ನಿಮಿಷ ಸಾಕು ಇದನ್ನು ಮಸಿಯೋದಕ್ಕೆ. ನೋಡಿ ಎಷ್ಟು ಬೇಗ ಮಸ್ತಿದೆ. ಇದು ರೆಡಿ ಇದೆ. ನಾನು ಇವಾಗ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಲ್ವ, 1 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ, ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಮಿಕ್ಸಿಗೆ ಹಾಕಿ ಬರ್ತೀನಿ. ಸ್ವಲ್ಪ ಪೇಸ್ಟ್ ರೀತಿ ನಾನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದೇ ಮೇನ್ ಬೇಕಾಗಿರೋದು ಮೊಸಪ್ಪು ಸಾಂಬಾರಿಗೆ, ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಇದು ನಾನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಈ ರೀತಿ ಆಗಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ನಾನು ಒಂದು ಚಿಕ್ಕ ಪಾತ್ರೆ ಇಟ್ಟು ಈಗ ನಾವು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಸಿಡಿಯೋಕ್ಕೆ ಬಿಡ್ತಾಯಿದ್ದೀನಿ. ಈ ಟೈಮಲ್ಲಿ ನಾನು ಬದನೆಕಾಯಿ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಬದನೆಕಾಯಿ ಅಥವಾ ಆಲೂಗಡ್ಡೆ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವರೆಕಾಳು ಕೂಡ ಯೂಸ್ ಮಾಡ್ಬೋದು. ಬದನೆಕಾಯಿ ಹಾಕಿದ್ಮೇಲೆ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಸಾಂಬಾರಿಗೆ ಆಲ್ರೆಡಿ ಹಾಕಿರ್ತೀರಲ್ಲ, ಸೊ ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-3% ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇದು ರೆಡಿ ಇದೆ. ಇದಕ್ಕೆ ಜಸ್ಟ್ ಇವಾಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸೊಪ್ಪು, ಮಸ್ತಿರೋ ಸೊಪ್ಪನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಿಮಗೆ ಏನೋ ಸಾಲ್ಟ್ ಏನೋ ಕಮ್ಮಿ ಇದ್ದರೆ ನೀವು ನೋಡಿ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನೀಗ ತೆಂಗಿನಕಾಯಿ ರುಬ್ಕೊಂಡಿದ್ನಲ್ಲ, ತೆಂಗಿನಕಾಯಿ ಜೀರಿಗೆ, ಆ ಮಿಶ್ರಣನ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇಷ್ಟೇ ಅಡುಗೆನೇ ಮುಗ್ದೋಗಿ. ರೆಸಿಪಿನ ಖಂಡಿತ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.